ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಸಚಿವರಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ನಾನು ಪೂಜ್ಯ ಕರಿಯಪ್ಪನವರ ಸ್ಮರಿಸಿಕೊಂಡು ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಶ್ರೀಕಂಠ ಅವರು ಅವರ ಪುತ್ಥಳಿಗೆ ಮಾಲವನ್ನು ಅರ್ಪಿಸಿ ಈ ವೇದಿಕೆಗೆ ಆಗಮಿಸಿದ್ದೇವೆ. ಶಾಸಕ ಮಿತ್ರ ಅಂತ ದರ್ಶನ್ ಅವರೇ, ವಿಧಾನ ಪರಿಷತ್ ಸದಸ್ಯರಂತ ರವಿ ಅವರೇ, ಮತ್ತು ಇವತ್ತು ಬಹಳ ಸಂಭ್ರಮದ ಸಂತೋಷದ ದಿನ. ನನ್ನ ಆತ್ಮೀಯ ಮಿತ್ರ ಅಂತ ಶ್ರೀಕಂಠರವರು 65ನೇ ವರ್ಷಕ್ಕೆ ಹೆಜ್ಜೆ ಇಡ್ತಾ ಇದ್ದಾರೆ. ನನಗೆ 64 ಅಂತ ಅವ್ರು ಹೇಳಿದ್ರು. ಅವ್ರು ತಪ್ಪು ಹೇಳಿದ್ದಾರೆ. ನನಗಿನ್ನ 18 ವರ್ಷ ಹುಡುಗ ಇದ್ದಂಗೆ ನಾನು ಇದ್ದೀನಿ. ನನ್ನ ಹಾರ್ಟ್ ಅಲ್ಲಿ, ಹೃದಯದಲ್ಲಿ ರಾಜಕಾರಣ ಶುರು ಮಾಡಿ 20 ವಯಸ್ಸಿಗೆ ರಾಜಕಾರಣ ಶುರು ಮಾಡಿದ್ದೆ. ನಿಮ್ಗೆಲ್ಲ ಗೊತ್ತಿದೆ. ಇಲ್ಲಿ ಬಂದು ಮಾರ್ಕೆಟಿಂಗ್ ಸೊಸೈಟಿ ಎಲೆಕ್ಷನ್ಗೆ ನಿಂತಿದ್ದೆ. ಸೊ ಹಂಗೆ ಆವತ್ತಿಂದನೂ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಎಷ್ಟೇ ದೊಡ್ಡದಾಗಿ ಬೆಳೆದಿರ್ಬೋದು, ವಿಧಾನಸೌಧದಲ್ಲಿ ರಾಜ್ಯದಲ್ಲಿ ಡೆಪ್ಟಿ ಸಿಎಂ ಆಗಿರ್ಬೋದು, ದೇಶದ ಯಾವುದೇ ಭಾಗಕ್ಕೆ ಹೋದ್ರು ನನ್ನನ್ನು ಜನ ಗುರ್ಸ್ಬೋದು. ಆದ್ರೆ ಕನಕಪುರಕ್ಕೆ ಕರ್ನಳ್ಳಿಯಿಂದ ಈಚೆಗೆ ಬಂದ ಮೇಲೆ ಇಲ್ಲ, ಯಾವುದೂ ಇಲ್ಲ. ನಾವು ನಿಮ್ದ ಸಂಬಂಧ ಭಕ್ತನಿಗೂ ಭಗವಂತನಿಗೂ ಇರುವಂತ ಸಂಬಂಧ. ಹಂಗೆ ನಿಮ್ಮ ಮಗ ನಾನು, ನನ್ನ ಬೆಳೆಸಿದಿರಿ. ಈ ಕನಕಪುರದಲ್ಲಿ ಹುಟ್ಟಿ ಎಲ್ಲ ಕಡೆನೂ ಬೆಳೆದಿ, ಎಲ್ಲ ಎಲೆಕ್ಷನ್ ನನ್ನ ಪರವಾಗಿ ನಿಂತ್ಕೊಂಡು ನನಗೆ ಆಶೀರ್ವಾದವನ್ನು ಮಾಡಿ ರಾಜ್ಯದ ಜನತೆಗೆ ಇಂತಹ ಸೇವೆಯನ್ನ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ರು ಅದನ್ನೆಲ್ಲ ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದೀರಿ. ಈಗ ಲಕ್ಷ್ಮಣ್ ಅವರಿದ್ದಾರೆ, ನಮ್ಮ ಹಿರಿಯರಂತ ರಾಮೇಗೌಡರಿದ್ದಾರೆ, ನಮ್ಮ ಜಿಲ್ಲಾ ಅಧ್ಯಕ್ಷರಂತ ಬ್ಯಾಂಕಿನ ಅಧ್ಯಕ್ಷರಂತ ವಿಜಯದೇವರಿದ್ದಾರೆ, ಲಕ್ಷ್ಮೀದೇವನವರು ಮುನ್ಸಿಪಲ್ ಅಧ್ಯಕ್ಷರಿದ್ದಾರೆ, ಧೂಮ್ತೂರ್ ವಿಶ್ವನಾಥ್ ಇದ್ದಾರೆ, ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಂತ ದಿಲೀಪ್ ಅವರು ಇದ್ದಾರೆ, ಹಾಲು ಒಕ್ಕೂಟದ ಅಧ್ಯಕ್ಷರಂತ ರಾಜ್ಕುಮಾರ್ ಇದ್ದಾರೆ, ಅರ್ಬನ್ ಪ್ಲಾನಿಂಗ್ ಅಥಾರಿಟಿ ಅಧ್ಯಕ್ಷರಾದಂತ ಕೃಷ್ಣಮೂರ್ತಿ ಇದ್ದಾರೆ, ಇನ್ನ ಬಹಳ ಹೆಣ್ಮಕ್ಳು ಇದ್ದಾರೆ. ನಮ್ಮ ಫುಡ್ ಕಮಿಷನ್ ಮೆಂಬರ್ ರೋಹಿಣಿ ಪ್ರಿಯಾ ಇದ್ದಾರೆ, ಇನ್ನ ಬಹಳ ಜನ ಎಲ್ಲ ಇದ್ದಾರೆ. ಎಲ್ಲರ ಹೆಸರು ನಾನು ತಗೊಳ್ಳಿಲ್ಲ, ಕ್ಷಮಿಸಬೇಕು ರಾಮು. ಅದೇ ಬಹಳ ಜನ, ಶ್ರೀಕಂಠ ಅವರ ಬೀಗರು ಸುರೇಶ್ ಅವರು, ಇನ್ನೆಲ್ಲ ಬಹಳ ಜನ, ಶ್ರೀಮತಿ ಶ್ರೀಕಂಠ ಅವರು ಕೂಡ ಇದ್ದಾರೆ. ಸೊ ಇವತ್ತು ನಾವೆಲ್ಲ ನಿಮ್ಮೆಲ್ಲರ ಪರವಾಗಿ, ನಾನು ಒಬ್ಬ ಆತ್ಮೀಯ ಸ್ನೇಹಿತರಾಗಿ ನೀವೆಲ್ಲ ಒಕ್ಕೂಟದ ಆಶೀರ್ವಾದ ಅವರ ಮೇಲೆ ಹರಿಲಿ ಅಂತೇಳಿ ನಾವೆಲ್ಲ ಸೇರಿದ್ದೀವಿ. ಜ್ಯೋತಿನ ಹತ್ತಿಸ್ದೆ ಬಹಳ ಸಂತೋಷದಿಂದ, ಎಲ್ಲ ಒಗ್ಗಟ್ಟಿಂದ. ಒಂದು ಶ್ಲೋಕ ನನಗೆ ನೆನಪಾಗ್ತಾ ಇದೆ, ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನಶಕ್ತಿ ಸ್ವರೂಪಸ್ಯ ದೀಪ ಜ್ಯೋತಿ ಪ್ರಕಾಶಿತಂ. ಅಂದ್ರೆ ಶ್ರೀಕಂಠ ಅವರಿಗೆ ಮಂಗಳವಾಗ್ಲಿ, ಶುಭವಾಗ್ಲಿ, ಆರೋಗ್ಯವಂತರಾಗ್ಲಿ, ಹೆಚ್ಚಿಗೆ ಐಶ್ವರ್ಯಂತಾಗ್ಲಿ, ಇನ್ನ ಹೆಚ್ಚಿಗೆ ಸೇವೆ ಮಾಡುವಂತ ಅವಕಾಶ ಅವ್ರಿಗೆ ಸಿಗ್ಲಿ ಅಂತೇಳಿ ತುಂಬಾ ಹೃದಯದ ಈ ಜ್ಯೋತಿಯನ್ನ ನಿಮ್ಮೆಲ್ಲರ ಪರವಾಗಿ ಬೆಳೆಸಿ ಅವ್ರಿಗೆ ಶುಭವನ್ನ ನಾನು ಹಾರೈಸ್ತಾ ಇದ್ದೇನೆ. ಬಂಧುಗಳೇ, ಕನಕಾಂಬರಿ ನನ್ನ ಭಾಷೆ ನಿಮ್ಗೇನು ಲೆಕ್ಕಕ್ಕಿಲ್ಲ ಬಿಡಿ. ಎಲ್ಲ 40 ವರ್ಷದಿಂದ ಕೇಳಿದಿರಿ, 40 ವರ್ಷದ ಕೇಳಿದಿರಿ. ಕನಕಾಂಬರಿ ಸಂಘದ ಇವತ್ತು ವಾರ್ಷಿಕೋತ್ಸವ ಮಹಾಸಮಾವೇಶ ಇವತ್ತು ನಡೀತಾ ಇದೆ, ಮಹಿಳಾ ಜಾಗೃತಿ ಸಮಾವೇಶ. ಶ್ರೀಕಂಠ ಅವರು ಬಂದು ನನಗೆ ಈ ಜವಾಬ್ದಾರಿನ ವಹಿಸ್ಕೊಳ್ಳಿ ಅಂತ ಹೇಳಿದ್ದು ನಿಜ. ಆವತ್ತು ನಾನು ಬೇಡ, ನಾನು ಕೇಳಿದೆಲ್ಲ ಟೈಮ್ ಇಲ್ಲ ನನಗೆ ಅಂತ ಅವತ್ತು ನಾನು ಒಪ್ಕೊಳಕ್ ಹೋಗಿಲ್ಲ. ಬಟ್ ಹುಷಾರಾಗಿರಿ ಅಂತ ಮಾತ್ರ ಹೇಳಿದೆ ಅವ್ರಿಗೆ, ಯಾಕೆಂದ್ರೆ ನನ್ಗೆ ಗೊತ್ತಿದೆ ಏನೇನು ಸಮಸ್ಯೆ ಅಂತ. ಹಿಂದೆ ಶ್ರೀಶಕ್ತಿ ಸಂಘಟನೆ ಮಾಡಿದವರೇ ನಾನು. ನನ್ನ ಸಹಕಾರ ಇಲಾಖೆ ಮಂತ್ರಿ ಇದ್ದಾಗ ಕೃಷ್ಣ ಅವ್ರ ಕಾಲದಲ್ಲಿ ಆಗ ಪ್ರಾರಂಭ ಮಾಡಿದವರು ನಾವು. ಆಗ ನಾನೇ ಅದನ್ನ ತಗೋಬೋದಾಯ್ತು ನನ್ನ ಇಲಾಖೆಲೆ.
ನಮ್ಮ ಬ್ಯಾಂಕ್ DCC ಬ್ಯಾಂಕ್ಗಳನ್ನ ನಡೆಸ್ತಾ ಇದ್ರು, ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಹೇಳಿ ಸ್ವಸಹಾಯ ಗುಂಪುಗಳನ್ನ. ಅವತ್ತು ನಾನು ಬೇಡ ಅಂತೇಳಿ ಮೋಟಪ್ಪನವ್ರಿಗೆ ಕೃಷ್ಣ ಅವ್ರ ಕಾಲದಲ್ಲಿ ಜವಾಬ್ದಾರಿ ವಹಿಸಿ ಅದಕ್ಕೊಂದು ರಾಜ್ಯದಲ್ಲಿ ಒಂದು ಹೊಸ ರೂಪ ಕೊಟ್ಟರು. ಬಹಳ ಜನ ಲೀಡರ್ಗಳೆಲ್ಲ ಬೈದ್ರು, ನೀನು ಈ ಶ್ರೀಶಕ್ತಿ ಸಂಘ ಮಾಡಿಸ್ಬಿಟ್ಟು ಹೆಣ್ಮಕ್ಳು ಯಾರು ನಮ್ಮ ಕೈಗೆ ಸಿಗ್ತಾ ಇಲ್ಲ ನಮ್ಮ ಮನೆಗಳಲ್ಲಿ ಅಂತೇಳಿ ಬೇಕಾದಷ್ಟು ಜನೆಲ್ಲ ಬ್ಯಾಗ್ ಹಾಕೊಂಡು ಹೊಟ್ಬಿಟ್ರು ಅಂತ ಅಂದ್ಬಿಟ್ಟು ಬೈದ್ರು ಲೀಡರ್ಗಳು. ಇರ್ಲಿ, ಪರವಾಗಿಲ್ಲ. ಹೆಣ್ಣು ಕುಟುಂಬದ ಕಣ್ಣು, ಹೆಣ್ಣಿಗೆ ಆರ್ಥಿಕವಾದಂತ ಶಕ್ತಿ ಕೊಡಬೇಕು. ಹೆಣ್ಣೇ ಶಿಕ್ಷಕಿ ಮನೆಯಲ್ಲಿ. ಸೊ ಅದಕ್ಕೆ ಹೆಣ್ಣು ಸರಿಯಾಗಿ ಆರೋಗ್ಯವಂತರಾಗಿದ್ರೆ ಇವತ್ತು ನಾವೆಲ್ಲ ಆರೋಗ್ಯವಂತರಾಗಿದ್ದಂಗೆ. ಈಗ ಯಾವ್ದಾದ್ರು ಒಂದು ಊರಿಗೆ ಹೋದ್ರೆ ಈಗ ಗ್ರಾಮ ದೇವತೆ ಅಂತ ಕೇಳ್ತೀವಿ, ಯಾವ್ದು ಒಂದು ಕೇಳ್ತೀವಿ. ಭೂಮಿ ಕರಿಬೇಕಾದ್ರೆ ಭೂತಾಯಿ ಅಂತ ಹೇಳ್ತೀವಿ ನಾವು. ವೆಂಕಟೇಶ್ವರನ ಕರಿಬೇಕಾದ್ರೆ ಲಕ್ಷ್ಮೀ ವೆಂಕಟೇಶ್ವರ ಅಂತೀವಿ. ಪರಮೇಶ್ವರನ ಕರಿಬೇಕಾದ್ರೆ ಪಾರ್ವತಿ ಪರಮೇಶ್ವರ ಅಂತ ಹೇಳ್ತೀವಿ. ಈಗ ನನಗೆ ಯಾರು ಇನ್ವಿಟೇಷನ್ ಕೊಡ್ಬೇಕಾದ್ರೆ ನೋಡಿ, ಇಲ್ಲಿ ಇನ್ವಿಟೇಷನ್ ಬರ್ದವ್ರೆ, ಸುಮ್ಮನೆ ಶಿವಕುಮಾರ್ ಅಂತ ಬರ್ದಿಲ್ಲ, ಇನ್ವಿಟೇಷನ್ ಮೇಲೆ ಪ್ರಿಂಟ್ ಹಾಕ್ಬಿಟ್ಟವ್ರೆ, ಶ್ರೀಮತಿ ಮತ್ತು ಶ್ರೀ DK ಶಿವಕುಮಾರ್. ಕೊನೆಗೆ ಆಯ್ತಪ್ಪ, ಫಸ್ಟ್ ಹೆಣ್ಣಿಗೆ ಪ್ರಾಧಾನ್ಯತೆ, ಇದು ನಮ್ಮ ಸಂಸ್ಕೃತಿ. ಹಂಗೆ ಈ ಗಣೇಶನ ಹಬ್ಬನ ಗೌರಿ ಹಬ್ಬ ಮಾಡ್ತೀವಿ. ಗೌರಿ ಹಬ್ಬ ಮಾಡಕ್ಕೆ, ಗಣೇಶನ ಹಬ್ಬ ಮಾಡಕ್ಕೆ ಮುಂಚಿತೆಗೆ ಫಸ್ಟ್ ಗಣೇಶನ್ ಮದುವೆ ಆಗಲಿಲ್ಲ ಅಂದ್ಬಿಟ್ಟು ನಾವು ಫಸ್ಟ್ ಗೌರಿ ಮಾಡ್ಬಿಟ್ಟು ಆಮೇಲೆ ಗಣೇಶನ ಹಬ್ಬ ಮಾಡ್ತೀವಿ. ಹಂಗೆ ಗೌರಿ ಗಣೇಶ ಹಬ್ಬ ಮಾಡ್ತೀವಿ. ಹಂಗೆ ನಮ್ಮ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ. ನಮ್ಮ ಸಂಸ್ಕೃತಿಗೆ ಏನಪ್ಪಾ ಅಂದ್ರೆ ಹೆಣ್ಣು ಮಕ್ಕಳಿಗೆ ನಾವು ದೊಡ್ಡ ಗೌರವನ ಕೊಡಬೇಕು ಅಂತೇಳಿ ಇವತ್ತು ಇದೆ. ಆದ್ರಿಂದ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾದ ತಕ್ಷಣ ನಾನು ಅಧಿಕಾರ ಸ್ವೀಕಾರ ಮಾಡಿದಾಗ ಒಂದು ಮಾತು ಕೊಟ್ಟೆ, ನನಗೆ ಯುವಕರ ಮೇಲೆ ಹೆಣ್ಮಕ್ಳ ಮೇಲೆ ನಂಬಿಕೆ ಇದೆ, ಅವ್ರಿಗೆ ಸಹಾಯ ಮಾಡಬೇಕು ಅಂತೇಳಿ ನಾನು ಮಾತು ಕೊಟ್ಟೆ. ಆ ಪ್ರಕಾರ ಇವತ್ತು ಈ 5 ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿ, 5 ಗ್ಯಾರಂಟಿಗಳಲ್ಲಿ ನೀವು ಫಸ್ಟ್ ಈಗೇನು ನಾನು ದೀಪ ಹಚ್ಚಿದ್ನಲ್ಲ, ನಿಮ್ಮೆಲ್ಲರಿಗೂ ಕೂಡ 200 ಯೂನಿಟ್ ವರೆಗೂ ಫ್ರೀ ಕರೆಂಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ. ಅದಾದ್ಮೇಲೆ ಎಲ್ಲ ಬೆಲೆಗಳು ಜಾಸ್ತಿ ಆಗೋಗಿದೆ. ಅದೆಲ್ಲದಕ್ಕೂ ಕೂಡ ನಿಮ್ಗೆ ಗ್ಯಾಸ್ ಬೆಲೆ, ಎಣ್ಣೆ ಬೆಲೆ, ಸೀಮೆ ಎಣ್ಣೆ ಬೆಲೆ, ಸೋಪ್ ಬೆಲೆ, ಉಪ್ಪಿನ ಬೆಲೆ, ಬೇಳೆ ಬೆಲೆ ಎಲ್ಲ ಜಾಸ್ತಿ ಆಗೋಗಿದೆ ಅಂತ, ಅಡಿಗೆ ಎಣ್ಣೆ ಬೆಲೆ ಎಲ್ಲ ಜಾಸ್ತಿ ಆಗೋಗಿದೆ ಅಂತೇಳಿ ಸಹಾಯ ಮಾಡಬೇಕು ಅಂತೇಳಿ 2,000 ರೂಪಾಯಿನ ಅದಕ್ಕೆ ಗೃಹಲಕ್ಷ್ಮಿ, ಕರೆಂಟ್ಗೆ ಗೃಹಜ್ಯೋತಿ, ಹಂಗೆ ಆಮೇಲೆ ಹೆಣ್ಮಕ್ಳಿಗೆ ಉಚಿತವಾಗಿ ಹೋರಾಟ ಮಾಡಲಿ ಅಂತೇಳಿ ಫ್ರೀಯಾಗೆ ಒಂದ್ 4-5 ಸಾವಿರ ತಿಂಗಳಿಗೆ ಉಳಿಲಿ ಅಂದ್ಬಿಟ್ಟು ಫ್ರೀಯಾಗೆ ಬಸ್ಸು. ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ 10 kg ಅಕ್ಕಿ, 5 ಕಾರ್ಯಕ್ರಮ. ಯುವಕರಿಗೆ 3,000 ರೂಪಾಯಿ ದುಡ್ಡು. ಈಗ ನಮ್ಮನ್ನೆಲ್ಲ ಬಹಳ ಜನ ಟೀಕೆ ಮಾಡಿದ್ರು, ಆದ್ರೆ ಕೊನೆ ಪ್ರೈಮ್ ಮಿನಿಸ್ಟರ್ ಟೀಕೆ ಮಾಡಿದ್ರು. ಈಗ ಬಿಜೆಪಿ ರಾಜ್ಯದಲ್ಲಿ ಶುರು ಮಾಡ್ಬಿಟ್ಟವ್ರೆ. ಮೊನ್ನೆ ಮಹಾರಾಷ್ಟ್ರದಲ್ಲಿ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಹೋಗಿದ್ದು ಚುನಾವಣಾ ಪ್ರಚಾರಕ್ಕೆ. ಅಲ್ಲಿನ ಹೆಸರಿಟ್ಟರಲ್ಲ ಲಾಡ್ಲಿ ಬೆಹನ್ ಅಂತ ಇಟ್ಟು 1,500 ರೂಪಾಯಿ ಕೊಡ್ತಾವ್ರೆ. ನಮ್ಮ ಪಾರ್ಟಿಯವರು 3,000 ಅಂತ ಮಹಾಲಕ್ಷ್ಮಿ ಯೋಜನೆ ಅಂತ ನಾವಿಟ್ಟಿದ್ದು. ಅಷ್ಟೊತ್ತಿಗೆ ಅವರು ನಮ್ ನೋಡ್ಬಿಟ್ಟು ಕಾಪಿ ಮಾಡ್ಬಿಟ್ಟು ಅವರು ಅಲ್ಲೇ 5-6 ತಿಂಗಳು ಕೊಟ್ಬಿಟ್ಟಿದ್ರು. ಎಲ್ಲ ಚೆನ್ನಾಗಿ ಒತ್ತಿದ್ರು ಓಟ್ಲ, ಅವ್ರಿಗೆಲ್ಲ ಓಟ್ ಒತ್ತಿದ್ರು. ಆಯ್ತು, ಏನೋ ನಮ್ಮ ರಾಜ್ಯದ ಏನೋ ಆಗಿದೆ, ಅದು ಬೇರೆ ವಿಚಾರ. ನಾನೀಗ ರಾಜಕಾರಣಕ್ಕೆ ಅವಶ್ಯಕ ನಿಮ್ಮ ಹತ್ರ ನಾನು ಏನ್ ರಾಜಕಾರಣ ಮಾಡ್ಲಿ, ಏನ್ ರಾಜಕಾರಣ ಮಾತಾಡ್ಲಿ, ನಾನು ಯಾರನ್ನೇನು ಹೇಳ್ಬೇಕಾದಂತ ಸಂದರ್ಭ ಏನಿಲ್ಲ. ಇವತ್ತು ನನಗೆ ನಮ್ಮ ಮಹಿಳಾ ಶಕ್ತಿನೇ ದೇಶದ ಶಕ್ತಿ, ಇದ್ರ ಮೇಲೆ ನಂಬಿಕೆ ಇರೋ ದೃಷ್ಟಿಯಿಂದ ಇವತ್ತು ನಾನು 5 ಗ್ಯಾರಂಟಿಗಳನ್ನ ಪಕ್ಷದ ಅಧ್ಯಕ್ಷರಾಗಿ ನಾನು ಸಿದ್ದರಾಮಯ್ಯನವರು ಮಾತಾಡಿಕೊಂಡು ಈ ಯೋಜನೆಯನ್ನ ಕೊಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ವು. ಸೊ ಹೆಣ್ಮಕ್ಳು ಪ್ರಗತಿ ಆದ್ರೆ ಒಂದು ಕುಟುಂಬ ಪ್ರಗತಿ ಆದಂಗೆ, ರಾಜ್ಯ ಪ್ರಗತಿ ಆದಂಗೆ, ನಿಮ್ಮ ಹಳ್ಳಿಗಳ ಪ್ರಗತಿ ಆದಂಗೆ ಅನ್ನೋದು ಕೂಡ ನಮಗೆ ವಿಶ್ವಾಸ ನಮಗೆಲ್ಲ ಇದೆ. ಅದಕ್ಕೋಸ್ಕರ ಇವತ್ತು ನಾವು ಎಲ್ಲ ಕಡೆ ಹೆಣ್ಣು ಮಕ್ಕಳಿಗೆ ಹೆಚ್ಚಿಗೆ ಪ್ರಾಧಾನ್ಯತೆ ಕೊಟ್ಕೊಂಡು ಗ್ರಾಮ ಪಂಚಾಯತಿಲೂ ಕೂಡ 50% ರಿಸರ್ವೇಶನ್ ಮಾಡ್ತೀವಿ. ಏನ್ ಮಾಡ್ತೀರಿ, ನಮ್ಮ ಲೀಡರ್ಗಳು ತನಗೆ ಚಾನ್ಸ್ ಇಲ್ಲ ಅಂದ್ಬಿಟ್ಟು ಕೊನೆಗೆ ಅವ್ರ ಹೆಂಡತಿ ನಿಲ್ಸೋದು, ಇಲ್ಲ ಅವ್ರ ಮಕ್ಕಳು ನಿಲ್ಸೋದು, ಅವ್ರ ತಂಗಿದಿ ನಿಲ್ಸೋದು, ಇವೆಲ್ಲ ನಡೀತಾ ಇದೆ. ಆದ್ರೂ ಮುಂದಕ್ಕೆ ಬರಬೇಕು. ಈಗ ರಿಸರ್ವೇಶನ್ ಅಂತೂ ಬಂದ್ಬಿಟ್ಟಿದೆ. ಪಾರ್ಲಿಮೆಂಟ್ ಅಲ್ಲಿ 2 ಹೌಸಲ್ಲೂ ಪಾಸ್ ಆಗಿದೆ, ನಾವು ಒಪ್ಕೊಂಡಿದ್ದೇವೆ. ಮೊದಲೇ ಕಾಂಗ್ರೆಸ್ ಒಪ್ಕೊಂಡಿತ್ತು, ಬಿಜೆಪಿಯವರು ಅದನ್ನು ಒಪ್ಕೊಂಡಿದೆ. ಮುಂದಕ್ಕೆ ಇನ್ನ ನೆಕ್ಸ್ಟ್ ಎಲೆಕ್ಷನ್ಗೆ ನಾನು ಪ್ರೈಮ್ ಮಿನಿಸ್ಟರ್ ರೀಸೆಂಟ್ ಆಗಿ ನಾನು ಸಿದ್ದರಾಮಯ್ಯ ಭೇಟಿ ಮಾಡಿದ್ದು.
ಆಗ ಹೇಳಿದ್ರು ಡಿಕೆಗೆ ಏನು ನಾವು ಮಾಡಲೇಬೇಕಾಗ್ತದೆ ಅಂತೇಳಿ ನೆಕ್ಸ್ಟ್ ಅಸೆಂಬ್ಲಿಗೆ 33% ಕೊಡಲೇಬೇಕು ಅಂತ ಕಾಣ್ತದೆ. ಆ ಮಟ್ಟಕ್ಕೆ ಇವತ್ತು ದೇಶ ಸಿದ್ಧತೆಯನ್ನ ನಾವು ಮಾಡಬೇಕಾಗ್ತದೆ. ಆ ದೃಷ್ಟಿಯಿಂದ ನಿಮ್ಮನ್ನೆಲ್ಲ ತಯಾರು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಆ ದೃಷ್ಟಿಯಲ್ಲಿ ಇವತ್ತು ಶ್ರೀಕಂಠ್ ಅವರು ಇವತ್ತು ನಿಮ್ಗೆಲ್ಲ ಆರ್ಥಿಕವಾದಂತ ಶಕ್ತಿ ತುಂಬಲಿಕ್ಕೆ ಕೆನರಾ ಬ್ಯಾಂಕ್ನ ಗಮನದಲ್ಲಿ ಜೊತೆಲಿ ಇಟ್ಕೊಂಡು ಇವತ್ತು ನಿಮ್ಗೆ ಬಡ್ಡಿ ಕಡಿಮೆ ದರದಲ್ಲಿ ಯಾವುದು ಗ್ಯಾರಂಟಿ ಇಲ್ಲದೆ ನಿಮ್ಗೆ ಸಹಕಾರವನ್ನ ಕೊಡ್ತಾ ಇದ್ದಾರೆ, ಸಾಲವನ್ನ ಕೊಡ್ತಾ ಇದ್ದಾರೆ. ನೀವು ಕೂಡ ಚೆನ್ನಾಗಿ ವಾಪಸ್ಸು ಅದನ್ನ ರೀಪೇಮೆಂಟ್ ಮಾಡ್ತಾ ಇದ್ದೀರಿ ಅಂತ ಕೂಡ ನಮ್ಮ ಬಗ್ಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರಿಂದ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ತಾವೆಲ್ಲ ಬಹಳ ವಿದ್ಯಾವಂತಿದ್ದೀರಿ, ಬುದ್ಧಿವಂತಿದ್ದೀರಿ, ಪ್ರಜ್ಞಾವಂತಿದ್ದೀರಿ. ನಿಮ್ಮ ಸಂಘಟನೆ ಮುಗಿಸ್ಕೊಂಡು ಹೋಗಿ. ನಾನು ಒಂದು ಮಾತು ಈ ಸಂದರ್ಭದಲ್ಲಿ ತಮಗೆಲ್ಲ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಏನಪ್ಪಾ ಅಂತಂದ್ರೆ ಇವತ್ತು ನೀವು ನಮ್ಮ ತಾಲೂಕಿನವರು ಬಹಳ ಜನ ಎಲ್ಲ ಸಾತ್ತೂರು ಹೋಗ್ಲಿಕ್ಕೆ ಜಾಸ್ತಿ ಸಾತ್ತೂರು ಹೋಗ್ಲಿಲ್ಲ, ಇದೆಲ್ಲ ಕನಕಾಂಬರಿ ಓಕೆ. ನಾನು ಫಸ್ಟ್ ಸಾತ್ತೂರು ಹೋಗ್ಲಿಕ್ಕೆ ಜಾಸ್ತಿ ಹೇಳ್ಕೊಂಡಿದ್ದೆ. ಆಯ್ತು, ಒಳ್ಳೇದಾಯ್ತು, ಎಲ್ಲ ಇದ್ದೀರಿ ನೀವು. ನಾನು ಒಂದು ಹೇಳೋದನ್ನ ಸ್ವಲ್ಪ ತಲೆಯಲ್ಲಿ ಮಡಿಕೊಳ್ಳಿ ಏನ್ ಹೇಳ್ತಾ ಇದ್ದೀನಿ ಅಂತ. ಯಾರು ನಿಮ್ಮ ಮನೆ ಯಜಮಾನರುಗಳಿಗೆ ನಿಮ್ಮ ಜಮೀನನ್ನ ಮಾರ್ಲಿಕ್ಕೆ ಅವಕಾಶ ಕೊಡಬಾರ್ದು. ಅದು ನಿಮ್ಮ ಮನೆಯಲ್ಲಿ ನೀವು ಯಾವ್ದು ಸೈನ್ ಹಾಕಕ್ ಹೋಗ್ಬಾರ್ದು. ಅವ್ರಿಗೆ ಹೇಳ್ಬೇಕು, DK ಶಿವಕುಮಾರ್ ಹೇಳಿದ್ದಾರೆ ನಿಮ್ಮ ಆಸ್ತಿಗಳನ್ನ ಮಾರ್ಕೊಳ್ಬಾರ್ದು ಅಂತ. ಹಿಂದೆ ನಾನು ಕನಕಪುರಕ್ಕೆ MLA ಹೊಸದಾಗಿ ನಿಂತ್ಕೊಂಡಾಗ ಸಾತ್ತೂರಿಗೆ ಬಂದಾಗೂ ಹೇಳಿದ್ದೆ ಅವ್ರಿಗೆ. 2 ಲಕ್ಷ 3 ಲಕ್ಷಕ್ಕಿತ್ತು ನಮ್ಮ ಸಾತ್ತೂರು ಹೋಬಳಿ ಜಮೀನು. ಕೋಡಳ್ಳಿ ಹೋಬಳಿಲು 1 ಲಕ್ಷ 2 ಲಕ್ಷ ಇತ್ತು. ಈಗ ಎಲ್ಲಿ ಕೇಳೋದು 50 ಲಕ್ಷ 1 ಕೋಟಿ ಹೇಳ್ತಾ ಇದ್ದಾರೆ. ಹಿಂಗೆ ಕನಕಪುರ ಸುತ್ತಮುತ್ತಲು ನೀವು ಮುಂದಕ್ಕೂ ಅಷ್ಟೇ ಏನ್ ಆಗ್ತದೆ ಕನಕಪುರ ಅಂತ ನಾನು ಈಗ ಬಾಯ್ ಬಿಟ್ಟು ನಾನು ಹೇಳಕ್ ಹೋಗುದಿಲ್ಲ. ನಾವು ರಾಮನಗರ ಜಿಲ್ಲೆ ಅಂತ ಇರ್ಬೋದು, ಮೂಲತವಾಗಿ ನಾವು ಬೆಂಗಳೂರು ಜಿಲ್ಲೆಯವರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು. ಬೆಂಗಳೂರು ವಿಧಾನಸೌಧ ಬೆಂಗಳೂರು ಕೂಡ ನಿಮ್ ಪಾಲಿದೆ. ಇದು ನಿಮ್ ತಲೆ ನಿಲ್ಲಿ, ನಮ್ಮ ಜನತೆಗೆ ನಮ್ಮ ಹೆಡ್ ಕ್ವಾರ್ಟರ್ಸ್ ಅದು. ನಿಮ್ಮ ಮೂಲ ಆಸ್ತಿ ಎಲ್ಲ ನೀವು ಪತ್ರಗಳು ತೆಗೆದು ನೋಡಿ. ಬೆಂಗಳೂರು ಜಿಲ್ಲೆ ಅಂತಾನೆ ನಿಮ್ಮ ಆಸ್ತಿಗಳಲ್ಲಿ ನಿಮ್ಮ ಕುಟುಂಬಸ್ಥರು ನಿಮ್ಮ ಹಿರಿಯರೆಲ್ಲ ಇಟ್ಕೊಂಡಿರುವಂತ ಆಸ್ತಿ ಇದೆ. ಆದ್ರಿಂದ ಯಾವ ರೀತಿ ನಿಮ್ ರಸ್ತೆಗಳನ್ನ ಯಾವ ರೀತಿ ಮಾಡಿದೀವಿ, ಸಾತ್ತೂರು ರಸ್ತೆ ಹೆಂಗಿತ್ತು, ದೊಡ್ಡಾಳೆ ರಸ್ತೆ ಹೆಂಗಿತ್ತು, ಕೋಡಳ್ಳಿ ರಸ್ತೆ ಹೆಂಗಿತ್ತು, ಕನಕಪುರ ಟೌನ್ ರಸ್ತೆ ಹೆಂಗಿದೆ, ಬೇರೆ ಬೇರೆ ಬಳ್ಳವಾಡಿ ರಸ್ತೆ ಹೆಂಗಿದೆ ಅನ್ನೋದು ನೋಡಿ. ಈಗ ರಾಮನಗರ ರಸ್ತೆ ಒಂದು ಹೊಡಿಬೇಕು, ಈಗ ಅದಕ್ಕೆ ಸಿದ್ಧತೆ ರೆಡಿ ಮಾಡ್ತಾ ಇದ್ದೀನಿ, ಅದು ಕೂಡ ಹೊಡಿತೀನಿ. ಸೊ ಎಲ್ಲ ಭೂಮಿ ಮೇಲೆ ತಿರ್ಗಾ ಎಲ್ಲ ಜಾಸ್ತಿ ಆಗ್ತದೆ. ಬೇರೆ ಬೇರೆ ಯೋಜನೆಗಳೆಲ್ಲ ನಾವೆಲ್ಲ ಸಿದ್ಧತೆಯನ್ನ ನಾನು ಮಾಡ್ಕೊಳ್ತಾ ಇದ್ದೀನಿ. ಯಾರಿಗೂ ಮಾರಕ್ಕೆ ಅವಕಾಶ ಕೊಡಬೇಡಿ. ಇದನ್ನ ನೀವೆಲ್ಲರಿಗೂ ಕೂಡ ನಿಮ್ಮ ಸ್ನೇಹಿತರುಗಳಿಗೆ, ನಂಟರುಗಳಿಗೆ, ಅಕ್ಕಪಕ್ಕ ಮನೆಯವರಿಗೆ ತಿಳಿಸ್ಬೇಕು. ನೀವು ಕಳ್ಕೊಂಡ್ರೆ ನಾನು ನಿಮ್ ಜೋಬಿಗೆ ದುಡ್ಡು ಹಾಕಕ್ಕೆ ಆಗುದಿಲ್ಲ. ಈ ರೀತಿ ನಿಮ್ಮ ಆಸ್ತಿ ಮೌಲ್ಯಗಳನ್ನು ಹೆಚ್ಚಿಸಿ ನಿಮ್ಗೆ ಸಹಕಾರವನ್ನ ಕೊಡಬಹುದು. ಆದ್ರಿಂದ ಇದು ಗಮನದಲ್ಲಿ ಇಟ್ಕೊಳ್ಳಿ. ಇವತ್ತು ತಾವೆಲ್ಲ ತಾಯಿಂದಿರೆಲ್ಲ ಬಂದಿದ್ದೀರಿ. ನಾವು ಇಷ್ಟು ಶಕ್ತಿ, ಈಗ ಶ್ರೀಕಂಠ್ ಅವರು ಏಂತಿಗೆ ಹೆಣ್ಣುಮಕ್ಕಳ ಬಗ್ಗೆ ಇಷ್ಟು ಆಸಕ್ತಿ ಅವ್ರು ಹೇಳಿದ್ರು. ಅಮ್ಮನ ನೆನಪು ಪ್ರೀತಿಯ ಮೂಲ, ಗುರುವಿನ ನೆನಪು ಜ್ಞಾನವ ಮೂಲ, ದೇವರ ನೆನಪು ಭಕ್ತಿಯ ಮೂಲ, ಈ ಮೂರರ ನೆನಪು ಮನುಷ್ಯತ್ವ ಮೂಲ, ಮನುಷ್ಯತ್ವ ಮೋಕ್ಷಕ್ಕೆ ಮೂಲ. ಹಂಗೆ ನಿಮ್ಮ ಮುಖಾಂತರ ಜೀವನದಲ್ಲಿ ಒಂದು ಸಾಧನೆಯನ್ನ ಮಾಡಬೇಕು, ವಿದ್ಯಾ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇಂಥ ಅನೇಕ ಕಾರ್ಯಕ್ರಮವನ್ನ ಮಾಡಿಕೊಂಡು ಇವತ್ತು ನಮ್ಮ RES ಕೂಡ ಕರಿಯಪ್ಪನವರ ಸಂಸ್ಥೆಯ ಜವಾಬ್ದಾರಿನ ತೆಗೆದುಕೊಂಡು, ನನಗೂ ಇಲ್ಲಿ ಟೈಮ್ ಇಲ್ಲ, ನಾನು ಡೈರೆಕ್ಟರ್ ಇಲ್ಲಿ ಮಾಡ್ಕೊಂಡಿದ್ದಾರೆ ಒಂದು 15-20 ವರ್ಷದಿಂದ. ಎಲ್ಲ ಒಂದು 2-3 ಮೀಟಿಂಗ್ ಬಂದೆ, ಹೇಳಿದ ಹಳೆ ಡೈರೆಕ್ಟರ್ಗಳಿಗೆಲ್ಲ ತೆಗಿರಿ ಜಮೀನ, 10 ಲಕ್ಷ 15 ಲಕ್ಷಕ್ಕೆಲ್ಲ ಜಮೀನು ಸಿಕ್ತಿತ್ತು, ಆಕ್ರಿ ಬಂಡವಾಳ ಅಂತ ನನ್ನ ಮಾತು ಯಾರು ಕೇಳಲಿಲ್ಲ ಇವರು. ಈಗ ನೋಡೋಣ, ಏನೋ ಸ್ವಲ್ಪ ಯೂನಿವರ್ಸಿಟಿ ಕೊಡಿಸಿದ್ದೀನಿ, ಯಾವ ನಮ್ಮ ಅಗ್ರಿಕಲ್ಚರ್ ಕಾಲೇಜ್ ಕೊಡಿಸಿದ್ದೀನಿ, ಇನ್ನ ಬೇರೆ ಬೇರೆ ಕೋರ್ಸ್ಗಳೆಲ್ಲ ಕೊಡಿಸಿದ್ದೀನಿ. ಹೊಸದಾಗಿ ಶ್ರೀಕಂಠ್ ಅವರು ಬಿಲ್ಡಿಂಗ್ ಎಲ್ಲ ಈಗ ಕಟ್ತಾ ಇದ್ದಾರೆ, ಬಹಳ ಡೆವಲಪ್ಮೆಂಟ್ ಆಗ್ತಾ ಇದೆ. ಮುಂದಕ್ಕೆ ಅವರ ಅವಧಿಯಲ್ಲಿ ಸಾಕ್ಷಿ ಗುಡ್ಡೆ ಬಿಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಕೂಡ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಈಗಿರೋ ಮ್ಯಾನೇಜ್ಮೆಂಟ್ ಕೂಡ ಅವ್ರಿಗೆ ಚೆನ್ನಾಗಿ ಸಹಕಾರ ಕೊಡ್ತಾ ಇದ್ದಾರೆ. ಈ ಸಂಸ್ಥೆ ಇನ್ನ ಬೆಳಿಬೇಕು. ನಾನು ಒಂದು ಸಂಸ್ಥೆ ಕಟ್ಟಿಬಿಟ್ಟಿದ್ದೆ ಇಲ್ಲಿ,
ಇದು ಕಾಂಪಿಟೇಷನ್ ಮಾಡೋದು ಬೇಡ ಅಂತೇಳಿ ನಾನು ಮಾಡಲಿಲ್ಲ. ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ಬರ್ಕೊಟ್ಬಿಟ್ಟು ಅಲ್ಲೆಲ್ಲ ದೊಡ್ಡಲ್ಲೆಲ್ಲ ಗೌರ್ಮೆಂಟ್ ಹೆಸರಿಗೆ ಬರ್ಕೊಟ್ಬಿಟ್ಟು ಅವ್ರ ಹೆಸರೆಲ್ಲ ನಾವು ಮಾಡ್ಕೊಂಡು ನಾವು ಬಂದಿದ್ದೀವಿ. ಇವತ್ತು ತಮ್ಗೆ ಹೇಳೋದಿಷ್ಟೇ, ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ ಯಾವಾಗಲೂ ಭಾಷಣ ಹೇಳ್ತಾ ಇರ್ತೀನಿ ನಾನು. ಹಂಗೆ ಇವತ್ತು ನಿಮಗೆ ಸಿಕ್ಕಿರುವಂತ ಅವಕಾಶ, ಶ್ರೀಕಂಠ ಅವ್ರಿಗೆ ಸಿಕ್ಕಿರುವಂತ ಅವಕಾಶನ ಬಹಳ ಸರಿಯಾದ ರೀತಿಯಲ್ಲಿ ಸದುಪಯೋಗವನ್ನು ಮಾಡಿಕೊಂಡು ತಮ್ಗೆ ಒಂದು ನೆಮ್ಮದಿ ಬೇಕಲ್ಲ. ಏನಾದ್ರು ಕೊನೆಗೆ ಈಗ ದೇವಸ್ಥಾನಕ್ಕೆ ಏನ್ ಹೋಗ್ತೀವಿ ನಾವು, ದೇವ್ರನ್ನೇನು ಬೀಳಕ್ ಹೋಗ್ತೀವಿ, ಕೊನೆಗೆ ನನ್ನ ಆರೋಗ್ಯ ಕೊಡಪ್ಪ, ನನಗೆ ಶಕ್ತಿ ಕೊಡು, ಮಕ್ಕಳ ವಿದ್ಯಾಭ್ಯಾಸ ಕೊಡು, ಕೊನೆಗೆ ನೆಮ್ಮದಿ ಕೊಡು ಅಂತ ಕೇಳ್ತೀವಿ. ಹಂಗೆ ನಿಮಗೆ ಸೇವೆ ಮಾಡೋ ಮುಖಾಂತರ ಅವರ ಜೀವನದಲ್ಲಿ ಒಂದು ನೆಮ್ಮದಿಯನ್ನ ಸಂಪಾದನೆ ಮಾಡಬಹುದು ಅನ್ನೋ ದೃಷ್ಟಿಯಿಂದ ಇವತ್ತು ಈ ದೊಡ್ಡ ಜವಾಬ್ದಾರಿಯನ್ನು ತೆಗೆದುಕೊಂಡು, ಯಾಕೆಂದ್ರೆ ಈ ಹಣಕಾಸು ವಹಿವಾಟು ಮಾಡ್ತಾ ಇರೋದು ಬಹಳ ಕಷ್ಟ. ಈ ಬ್ಯಾಂಕ್ ನಡೆಸೋದು ಇದೆಲ್ಲ ಯಾರೋ ಹೆಚ್ಚು ಕಮ್ಮಿ ಒಂದು 4-5 ಸೊಸೈಟಿಯವರು ಹೆಚ್ಚು ಕಮ್ಮಿ ಮಾಡಿದ್ರೆ ಬಹಳ ದೊಡ್ಡ ಕೆಟ್ಟ ಹೆಸರು ಬಂದ್ಬಿಡ್ತದೆ. ಆದ್ರೂ ಕೂಡ ಅವರು ದೊಡ್ಡ ಪ್ರಯತ್ನವನ್ನ ಈ ಸಂದರ್ಭದಲ್ಲಿ ಅವರು ಮಾಡ್ತಾ ಇದ್ದಾರೆ. ಸೊ ಅದರಿಂದ ತಮ್ಗೆ ನಾನು ಹೇಳೋದಿಷ್ಟೇ, ಇವತ್ತು ತಾವೆಲ್ಲ ಈ ನಿಮ್ಗೆ ಬದುಕಿನಲ್ಲಿ ಒಂದು ದೊಡ್ಡ ಸಾಧನೆ ಮಾಡಲಿಕ್ಕೆ ಇವತ್ತು ನೀವೆಲ್ಲ ಹೊರಟಿದ್ದೀರಿ. ನಿಮ್ಮ ಕುಟುಂಬಕ್ಕೆ ಈಗ ನಾವೇನು ಬಿತ್ತೀವೋ ಆ ಬೀಜ ಬೆಳೀತದೆ. ಹಂಗೆ ಈ ಶಾಲೆಗಳಲ್ಲಿ ಏನ್ ನಾವು ಹೇಳ್ಕೊಡ್ತೀವೋ ಮಕ್ಕಳಿಗೆ ಅದ್ರ ಬಗ್ಗೆ ಹೆಚ್ಚಿಗೆ ಜ್ಞಾನ ಆಗ್ತದೆ. ಆ ದೃಷ್ಟಿಯಿಂದ ಇವತ್ತು ನೀವೆಲ್ಲ ಕೂಡ ಈ ಸಂದರ್ಭದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮ ಸಂಸ್ಥೆಗಳು, ನಿಮ್ಮ ಸಂಘಗಳು ಇನ್ನ ಆರ್ಥಿಕವಾದ ಶಕ್ತಿ ತಮ್ಮ ಕಾಲ ಮೇಲೆ ತಮ್ಮ ಬದುಕನ್ನ ಕಟ್ಕೊಳ್ಬೇಕು. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೈ ಎತ್ತಿಸಿದಾಗ ಎಲ್ಲರೂ ಕೈ ಎತ್ತಿದ್ರಿ. ತಿಂಗಳಿಗೆ 2,000 ಮನೆ ಬಾಗಿಲಿಗೆ ಬರ್ತಾ ಇದೆ, ಕರೆಂಟ್ ಬಿಲ್ ಫ್ರೀ ಬರ್ತಾ ಇದೆ, ಫ್ರೀಯಾಗಿ ಬಸ್ಸಲ್ಲಿ ಹೋಗ್ಬೋದು, 10 kg ಅಕ್ಕಿ ಬರ್ತಾ ಇದೆ ಅಂತಂದ್ರೆ ಯಾವಾಗಿತ್ತು ಇಲ್ಲ ಇಂಥ ಅವಕಾಶ? ಈ DK ಶಿವಕುಮಾರ್ನ ಈ ಮಟ್ಟಕ್ಕೆ ನೀವು ಬೆಳೆಸೋದಕ್ಕೆ ಇಂಥ ಒಂದು ದೊಡ್ಡ ಶಕ್ತಿ ನಿಮ್ಗೆ ಜೊತೆಗೆ ರಾಜ್ಯಕ್ಕೂ ಕೂಡ ಇವತ್ತು ಸಿಕ್ಕಿದೆ. ಮುಂದಕ್ಕೆ ಅದಕ್ಕೆ ನಾನು ಬಹಳ ದೂರದೃಷ್ಟಿಯಿಂದ ಇಟ್ಕೊಂಡು ನಿಮ್ಮ ಆಸ್ತಿಗಳನ್ನ ಮಾರಕ್ಕೆ ನಿಮ್ಮ ಮನೆ ಯಜಮಾನಗಳಿಗೆ, ನಿಮ್ಮ ಮಕ್ಕಳಿಗೆ ಬಿಡಬೇಡಿ ಅಂತ ಹೇಳಿ ನಾನು ನಿಮ್ಗೆ ಮನವಿಯನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. ಆದ್ರಿಂದ ಈ ಸಂದರ್ಭದಲ್ಲಿ ಕೆಲವೆಲ್ಲ ನಮ್ಮ ಲೀಡ್ಗಳೇ ಬಂದ್ಬಿಡ್ತಾರೆ, ಅವ್ನ್ ಮಾರಿ ಒಳ್ಳೆ ಬೆಲೆ ಬಂದ್ಬಿಡ್ತು, ಒಳ್ಳೆ ಬೆಲೆ ಸಿಕ್ತು, ಯಾರ ಮಾತು ಕೇಳಕ್ ಹೋಗ್ಬಿಡಿದ್ವಿ. ನನ್ನ ಮಾತು ಕೇಳಿ ನೀವು 1 ಎಕರೆ 1 ಕುಂಟೆನೂ ಮಾರಂಗಿಲ್ಲ ನೀವು ಯಾರು ಮುಂದಕ್ಕೆ. ಈಗೆಲ್ಲ ಏನೇನಾಗಿದೆ ಪರಿಸ್ಥಿತಿ ಅಂತ ನಾನು ಅದನ್ನು ಬಿಚ್ಚಿ ಈ ಸಂದರ್ಭದಲ್ಲಿ ನಾನು ಮಾತಾಡಕ್ ಹೋಗುದಿಲ್ಲ. ಸೊ ಇವತ್ತು ನಮ್ಮ ಶ್ರೀಕಂಠ ಅವರ ಕುಟುಂಬನೂ ಇಲ್ಲಿದೆ, ಅಭಿಮಾನಿಗಳಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಸ್ನೇಹಿತರಿದ್ದಾರೆ, RS ಸಂಸ್ಥೆಯವರಿದ್ದಾರೆ. ನಾವೆಲ್ಲ ಒಗ್ಗಟ್ಟಿನಿಂದ ಅವ್ರಿಗೆ ಭಗವಂತ ಆರೋಗ್ಯವನ್ನ ಕೊಡ್ಲಿ, ಹೆಚ್ಚಿಗೆ ಸೇವೆ ಮಾಡೋಂಥ ಶಕ್ತಿ ಸಿಗ್ಲಿ ಅಂತ ಹೇಳಿ ಭಗವಂತನಲ್ಲಿ ಕೂಡ ನಾನು ಪ್ರಾರ್ಥನೆ ಮಾಡಿಕೊಂಡು ಇನ್ನ ಬಹಳ ಮೈಲಿಗಳನ್ನ ನಾವು ಮುಟ್ಟಬೇಕಾಗಿದೆ. ಕನಕಪುರಕ್ಕೆ ಒಂದು ಹೊಸ ರೂಪವನ್ನ ಇನ್ನ ಈ ವರ್ಷ 2025ಕ್ಕೆ ಅನೇಕ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇನೆ. ಇವತ್ತು ನಾನು ಈಗ ಅದ್ರ ಬಗ್ಗೆ ನಾನು ಏನು ಮಾತಾಡೋಕೆ ಹೋಗುದಿಲ್ಲ. ತಾವು ಈ ಕನಕಾಂಬರಿ ಸಂಘ ಪ್ರತಿಯೊಂದು ಕುಟುಂಬ, ನೀವು ಏನೋ ಈ ಸಾಲ ತೆಗೆದುಕೊಳ್ತಾ ಇದ್ರಿ, ಬರೀ ಸಾಲ ತೀರ್ಸಕ್ ಹೋಗ್ಬೇಡಿ, ನಿಮ್ಮ ಬದುಕನ್ನ ಕಟ್ಕೊಳ್ಬೇಕು, ನೀವು 4 ಜನಕ್ಕೆ ಉದ್ಯೋಗ ಕೊಡಬೇಕು. ಆ ರೀತಿ ಕಾರ್ಯಕ್ರಮಗಳನ್ನ ನೀವು ರೂಪಿಸ್ಬೇಕು. ಆಗ ಮಾತ್ರ ನೀವು ಸಾಲ ತೀರ್ಸ್ಕೊಳ್ಳಿಕ್ಕೆ ಒಂದು ಗೌರವ ಸಿಗ್ತದೆ. ಅವ್ರು ಹೇಳ್ದಂಗೆ ಒಂದು ಸಂಘಕ್ಕೆ 25 ಲಕ್ಷ ಅವ್ರಿಗೆ ಕೊಡ್ಬೇಕು ಅಂದ ತಕ್ಷಣ ನಾನೇನ್ ದೊಡ್ಡ ಸಂಸ್ಥೆ ಕಟ್ಟಿ ಅಂತ ಹೇಳುದಿಲ್ಲ. 4-5 ಜನ ಉದ್ಯೋಗ ನೀವೇ ಕೊಟ್ಕೊಂಡು ವ್ಯಾಪಾರ ವಹಿವಾಟು ವ್ಯವಹಾರನ ಮಾಡಿಕೊಂಡು ನಿಮ್ಮ ಬದುಕು ಒಳ್ಳೆ ಉತ್ತಮವಾಗಿ ಉಜ್ವಲವಾಗಿ ಬೆಳಿಲಿ ಅಂತೇಳಿ, ನಿಮ್ಮ ಬದುಕು ಕತ್ತಲೆಯಿಂದ ಬೆಳಕಿಗೆ ಹೋಗ್ಲಿ ಅಂತೇಳಿ ನಿಮ್ಮಲ್ಲೆಲ್ಲ ಕೂಡ ನಾನು ಪ್ರಾರ್ಥನೆ ಮಾಡಿಕೊಂಡು, ನಾನೇನು ನಮ್ಮ ಕ್ಷೇತ್ರದ ಜನತೆಗೆ ನಾನೇನು ಹೊಸದಾಗಿ ನಾನೇನು ಮಾತಾಡಬೇಕಾಗಿಲ್ಲ. ನಿಮ್ ಮಗ ಸಾಕಿದಿರಿ, ಬೆಳೆಸಿದಿರಿ, ಆಶೀರ್ವಾದ ಮಾಡ್ತಾ ಇದೀನಿ. ಯಾವಾಗಲೂ ನಿಮ್ಮನ್ನ ಈಗ ಮೊದಲಾದ್ರೆ ಊರಿಗೂ ತಿರುಗ್ತಿದ್ದೆ, ಈಗ ಸ್ವಲ್ಪ ಜಾಸ್ತಿ ಜವಾಬ್ದಾರಿ ಇರೋದ್ರಿಂದ ತಿರ್ಗಕ್ ಆಗ್ತಾ ಇಲ್ಲ. ಈಗ ಒಂದೊಂದು ಹೋಬಳಿಗೆ, ಒಂದೊಂದು ಪಂಚಾಯತಿಗೆ ಒಂದು ಕಾರ್ಯಕ್ರಮನ ಮುಂದಿನ ದಿನದಲ್ಲಿ ನಾನು ಹಂಚ್ಕೊಳ್ತೀನಿ. ಅವೆಲ್ಲ ಬಂದು ನಿಮ್ಮನ್ನು ಭೇಟಿ ಮಾಡುವಂತ ಕೆಲಸ ಮಾಡ್ತೀನಿ. ತಾವು ಪ್ರೀತಿ ವಿಶ್ವಾಸ ಇರಲಿ. ವಿಶೇಷವಾಗಿ ಇವತ್ತು ನಮ್ಮ ದರ್ಶನ್ ಅವರು ಬಂದಿದ್ದಾರೆ, ನಮ್ಮ ಧ್ರುವನಾರಾಯಣ ಅವರ ಸುಪುತ್ರ, ನನ್ನ ಆತ್ಮೀಯ ಗೆಳೆಯ ಆತ. ಆತನಿಗೂ ಕೂಡ ಯಾವಾಗಲೂ ಅವ್ರ ತಂದೆ ಬರ್ತಾ ಇದ್ರು. ಅವರ ತಂದೆಗೆ ನಾವು ಒಂದು ದೊಡ್ಡ ಶಕ್ತಿಯಾಗಿ ಅವ್ರು ಹೇಳ್ದಂಗೆ ಇವತ್ತು ಆತ ನನ್ನ ಭಗವಂತನ ಪಾದಕ್ಕೆ ಹೋಗ್ಲಿಲ್ಲ ಅಂದ್ರೆ ಇವತ್ತು ನನ್ನ ಜೊತೆ ಮಂತ್ರಿ ಆಗೋದನ್ನ ಯಾರು ಕೂಡ ತಪ್ಸಕ್ ಆಗ್ತಿರ್ಲಿಲ್ಲ. ಅಂತ ಕೆಲಸ ಇವತ್ತು ಆಗ್ತಿತ್ತು, ಆಗೋಯ್ತು ಬಿಡಿ.
ಮುಂದಕ್ಕೆ ನಮ್ಮ ಹುಡುಗನ ಹತ್ರ ನೋಡೋಣ. ತಾವೆಲ್ಲ ಸೇರಿ ಈ ಕಾರ್ಯಕ್ರಮನ ಎಲ್ಲ ಕಾರ್ಯಕರ್ತರು ಅಭಿಮಾನಿಗಳು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮನ ಈ ಸಂಭ್ರಮದಿಂದ ಈ ಹುಟ್ಟು ಹಬ್ಬದವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ಪ್ರಾರ್ಥಿಸಿ. ಆಯ್ತಾಯ್ತು ತಡಿಲ್ಲ ಮಾಡಿಸಿ. ಈಗ ಎಲ್ಲ ಹುಟ್ಟುಹಬ್ಬವನ್ನ ಬಹಳ ಸಂತೋಷದಿಂದ 65 ಜನ್ಮದಿನವನ್ನ ನಾವು ಆಚರಣೆ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಆಗ್ಬೋದಲ್ಲ? ಇನ್ನೊಂದು 10 ನಿಮಿಷ 1-2-3 ಕಾರ್ಯಕ್ರಮ ವಿತರಣೆಗಳು ಕೆಲವೆಲ್ಲ ಇರ್ತವೆ. ಎಲ್ಲ ನೀವೆಲ್ಲ ಸಂಭ್ರಮವನ್ನು ನೋಡಬೇಕು. ಆಮೇಲೆ ಒಟ್ಟಿಗೆ ಊಟ ಮಾಡೋಣ.